ಈ ಹಳೆಯ ನಕ್ಷೆಯ ಪ್ರಕಾರ ಕಳೆದು ಹೋದ ದ್ವೀಪವು ಕೇವಲ ಪುರಾಣವಲ್ಲ, ಅದೊಂದು ಸಂಪೂರ್ಣ ನಗರಿ. ಅದರ ಹೆಸರು ಕರೇತಿಮ್ಮನಹಳ್ಳಿ. ನಾವು ತಕ್ಷಣವೇ ದಂಡಯಾತ್ರೆಯನ್ನ ಸಿದ್ಧಪಡಿಸಬೇಕು. ಬರೋ ಮಂಗಳವಾರ ಅಲ್ಲಿ ಗೌರ ಸಮುದ್ರ ಮಾರಮ್ಮನ ಜಾತ್ರೆ ಇದೆ. ಆ ಊರಲ್ಲಿ ಬರೋ ಮಂಗಳವಾರ ತುಂಬಾ ಕುರಿಗಳನ್ನ ಬಲಿ ಕೊಡ್ತಾರೆ ಅನ್ನೋ ಮಾಹಿತಿ ಬಂದಿದೆ. ನಾವು ಕೂಡ ಆ ತಾಯಿಯ ಜಾತ್ರೆಯನ್ನ ಸವಿಯೋಣ. ಆ ಊರಿನಲ್ಲಿ ಹಿಂದಿನ ಕಾಲದಿಂದಲೂ ನಡ್ಸ್ಕೊಂಡ್ ಬಂದಿರುವ ಆಚಾರ ವಿಚಾರಗಳನ್ನ ಅಲ್ಲಿನ ಜನ ಮರ್ತಿಲ್ಲ. ಅಂತ ಪ್ರಸಿದ್ಧ ಊರು ಕರೇತಿಮ್ಮನಹಳ್ಳಿ. ಕರೇತಿಮ್ಮನಹಳ್ಳಿಯಲ್ಲಿ ಪುಟ್ಟ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆಂಬ ವದಂತಿಯೂ ಇದೆ. ಆ ಊರಿನ ಇನ್ನೊಂದು ವಿಶೇಷ ಅಂದ್ರೆ ಆ ಊರಿಗೆ ಇನ್ನು ಊರು ಬಾಗಿಲು ಕೂಡ ಹಾಗೆ ಇದೆ. ಇದಲ್ಲದೆ ಅಲ್ಲಿ ಇವತ್ತಿಗೂ ರಂಗಭೂಮಿ ಕಲಾವಿದರು ಕೂಡ ಇದ್ದಾರೆ. ನಾವು ತಕ್ಷಣವೇ ಇಲ್ಲಿಂದ ಹೊರಡಬೇಕು. ಅಲ್ಲಿ ನಡೆಯುವ ಗೌರ ಸಮುದ್ರ ಜಾತ್ರೆ ನೋಡ್ಬೇಕು. ಸೈನಿಕ ಪಡೆ ಕೂಡ ಕಾವಲಿಗೆ ಹೊರಟಿದೆ ಅಂತ ಕೇಳ್ಪಟ್ಟೆ. ಬೇಗ ಬೇಗ ನಡೆಯಿರಿ, ಆದಷ್ಟು ಬೇಗ ನಾವು ಕರೇತಿಮ್ಮನಹಳ್ಳಿ ತಲುಪಬೇಕು. ಅಲ್ಲಿ ಗೌರ ಸಮುದ್ರ ಮಾರಮ್ಮನ ಜಾತ್ರೆ ಇದೆ. ನಮ್ ಹಬ್ಬ ಶುರುವಾಯ್ತು, ಎಲ್ಲರೂ ಒಟ್ಟಿಗೆ ಸೇರೋಣ.